ಕಾರ್ಯಕ್ರಮ ಮಹದೇವಪುರ ಕ್ಷೇತ್ರದ ವೈಟ್ ಫೀಲ್ಡ್ ನಲ್ಲಿ ಭೀಮಪೂಜಾ ಸಂಘಟನೆ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನವನ್ನ ಆಚರಿಸಲಾಯಿತು. ಕಾರ್ಯಕ್ರಮದ ನಿಮಿತ್ತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಸಂವಿಧಾನ ಪೀಠಿಕೆ ಮತ್ತು ಅಂಬೇಡ್ಕರ್ ಪ್ರತಿಮೆಯನ್ನ ವೈಟ್ ಫೀಲ್ಡ್, ವಿಜಯನಗರ, ಗಾಂಧಿಪುರ ಗ್ರಾಮಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಭೀಮ್ ಪೂಜಾ ಸಂಘಟನೆ ಅಧ್ಯಕ್ಷ ಮುರುಗೇಶ್ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸಂವಿಧಾನ ಪೀಠಿಕೆಯ ರಥಕ್ಕೆ ನಲ್ಲೂರಹಳ್ಳಿ ಹರೀಶ್ ರೆಡ್ಡಿ ಚಾಲನೆಯನ್ನ ನೀಡಿದ್ದು ಅರಿವನ್ನ ಮೂಡಿಸಿದ್ರು. ಈ ದಿನ ಸಂವಿಧಾನ ಸಮರ್ಪಣಾ ದಿನ ಬಂದು ಇಡೀ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆನೂ ಬಹಳ ಒಂದು ಮನೆಗಳಲ್ಲಿ ಆಚರಣೆ ಮಾಡಬೇಕು. ಯಾಕಂದ್ರೆ ನಾವು 1949 26 ನವೆಂಬರ್ ಸಂವಿಧಾನ ಸಮರ್ಪಣಾ ಮಾಡಿದಂತ ದಿನ ಇವತ್ತು. ನಾವು ಯಾವುದೋ ದೀಪಾವಳಿ, ಉಗಾದಿ ಅಂತ ಮಾಡ್ತೀರಿ, ಇದೆಲ್ಲ ಮಾಡ್ಬೇಕಾಗಿರೋದು. ನಾವು ಮಾಡ್ಬೇಕಾಗಿರೋ ಹಬ್ಬ ಯಾವ್ದಪ್ಪ ಅಂದ್ರೆ ಅದು ಸಂವಿಧಾನ ಸಮರ್ಪಣಾ ದಿನವನ್ನು ಬಹಳ ವಿಜೃಂಭಣೆಯಿಂದ ಇಡೀ ದೇಶಾದ್ಯಂತ ಮಾಡ್ಬೇಕು. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬಡವರ ಹೊಟ್ಟೆನಲ್ಲಿ ರಾಜನ ಹುಟ್ಟುತ್ತಾನಂತ ಏನವತ್ತು ಹೇಳಿದ್ರಲ್ಲ, ಅದಕ್ಕಾಗಿ ಇವತ್ತು ಈ ಕುದುರೆ ಮೇಲೆ ಏರಿ ಈ ಒಂದು ಬಡವ ಕೂಡ ಇವತ್ತು ಒಂದು ರಾಜನಾಗ್ಬೇಕು ಅಂತೇಳಿ ಒಂದು ಜನಗಳಿಗೆ ಒಂದು ಸಂದೇಶ ಕೊಡುವಂತ ಕೆಲಸ ಇವತ್ತು ನಮ್ಮ ಭೀಮ್ ಪ್ರಜಾ ಸಂಘವು ಇಡೀ ಈ ದಿನ ಒಂದು ಇಡೀ ರಾಜ್ಯಾದ್ಯಂತ ಇದೊಂದು ರಾಜ್ಯಕ್ಕೆ ಒಂದು ಮಾದರಿ ಆಗ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳಾಗಿರ್ಬೋದು, ಸಂಘಟನೆಯ ಎಲ್ಲ ಪ್ರಮುಖರು ಎಲ್ಲ ಸೇರಿ ಈ ಒಂದು ಸಂವಿಧಾನ ಸಮರ್ಪಣಾ ದಿನವನ್ನು ಬಹಳ ವಿಜೃಂಭಣೆಯನ್ನು ಆಚರಣೆ ಮಾಡಿದ್ದೀರಿ. ಇದು ಬರೀ ಏನು ಮಹದೇವಪುರ ಕ್ಷೇತ್ರದಲ್ಲಿ ಆಚರಣೆ ಮಾಡಬಾರ್ದು, ಇದು ಇಡೀ ದೇಶಾದ್ಯಂತ ಇದು ಆಚರಣೆ ಮಾಡಬೇಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತರಿಗೆ ಮಾತ್ರ ಸಂವಿಧಾನ ಕೊಟ್ಟಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದಲ್ಲಿ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ, ಅವರ ಕೊಟ್ಟಿದಂತಹ ಸಂವಿಧಾನವನ್ನು ನಾವು ಅರ್ಪಣೆ ಮಾಡ್ಕೊಂಡಿದ್ದೀರಿ. ಏನು ಇವತ್ತು ನಾವು ಈ 1949ರಿಂದ ಇಲ್ಲಿಯ ತನಕ ನಾವು ಈ ಒಂದು ಸ್ವಾತಂತ್ರ್ಯದ ಒಂದು ಸಂದೇಶ ಏನಪ್ಪ ಹೇಳ್ತಾ ಇದ್ದೀರಂದ್ರೆ, ಇವತ್ತು ಒಂದು ಬಡವರ ಹೊಟ್ಟೆನಲ್ಲಿ ಬಾಬಾ ಸಾಹೇಬರು ಒಂದು ಮಾತು ಹೇಳಿದ್ದಾರೆ, ಒಂದು ಪವಿತ್ರವಾದ ಮತದಾನವನ್ನು ಹಾಕಿ ಒಂದು ಬಡವನು ಕೂಡ ರಾಜನಾಗ್ತಾನೆ ಅಂತ ಹೇಳ್ತಾರೆ. ಆ ರಾಜನ ಯಾವ್ದ್ರ ಮೇಲೆ ಹೋಗ್ತಾನಂದ್ರೆ ಈ ಕುದುರೆ ಮೇಲೆ ಹೋದ್ರನೆ ರಾಜನು ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಬಡವರ ಜನಗಳಿಗೆ ನೀವೂನು ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು. ಮತ್ತೆ ಏನು ಇವತ್ತು ನಮ್ಮ ದಲಿತರಾಗಿರ್ಬೋದು, ಮುಸಲ್ಮಾನ ಬಾಂಧವರಾಗಿರ್ಬೋದು, ಎಲ್ಲ ನಮ್ಮ ಧರ್ಮದ ಒಂದು ಯಾರು ಅವ್ರನ್ನ ವಿರೋಧಿಸ್ತಾರೋ ನಾವು ಈ ಸಂದರ್ಭದಲ್ಲಿ ಅವ್ರನ್ನು ನಾವು ವಿರೋಧಿಸ್ತೀವಿ, ನಾವು ಖಂಡಿಸ್ತೀವಿ. ಮತ್ತೆ ಸಂವಿಧಾನದ ಅಡಿಯಲ್ಲಿ ನಮ್ಮ ಹೋರಾಟಗಳನ್ನು ನಾವು ನಡೆಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಇದಿಷ್ಟು ಈ ಹೊತ್ತಿನ ಸುದ್ದಿ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ.